ನೀವು ಆಲೋಚನೆ ಮಾಡಿ, ಇಲ್ಲಿ 31 ಜನ ಇದ್ರೆ 135 ರೂಪಾಯಿ ಒಂದು ದಿವಸದ ಖರ್ಚು, ಒಂದು ವ್ಯಕ್ತಿಯ ಒಂದು ತಿಂಗಳಿಗೆ 135 ರೂಪಾಯಿ ಒಂದು ಖರ್ಚು, ಒಂದು ಒಬ್ಬರಿಗೆ. ಹಾಗೆ ತುಂಬಾ ಮಂದಿ ಹೇಳಿದ್ರು ಅದ್ರ ಹತ್ರ ನಾವು ಕೊಡ್ತೇನೆ, ಎಷ್ಟು ಅದು ಆಗ್ತದೆ ನಾವು ನೋಡುವ, ನಮ್ಗೆ ನೆನಪು ಮಾಡಿದ್ವಿ. ನಮ್ಗೆ ಎಲ್ಲಾ ಸಮಯ ನೆನಪು ಮಾಡ್ಲಿಕ್ಕೆ ನಮಗೆ ಸಾಧ್ಯ ಇರ್ತದೆ ಹೇಳಿ. ಒಂದ್ಸಲ ಹೇಳ್ತಾರೆ, ಮತ್ತೆ ನಾವು ಕೇಳುವಂತೆ ಅವ್ರಿಗೆ ಜಿಗುರ ಆಗುದು, ಯಾಕಂದ್ರೆ ಅವ್ರಿಗೆ ಎಲ್ಲ ಸಮಯದಲ್ಲಿ ಒಂದೇ ತರ ಇರುದಿಲ್ಲ. ಆದ್ರೆ ನಾನು ಈಗ ಈ ಸಮಯದಲ್ಲಿ ನಾನು ವಿನಂತಿ ಮಾಡುದು, ನಿಮ್ಮಲ್ಲಿ ನಾನು ಕೇಳು, ನಿಮಗೆ ಈ ಆಶ್ರಮಕ್ಕಾಗಿ, ಯಾಕಂದ್ರೆ ಇಲ್ಲಿ ತಾಹಜ್ಜುದಲ್ಲಿ ದುವಾ ಇದೆ, 5 ಹೊತ್ತು ನಮಾಜಲ್ಲಿ ದುವಾ ಇದೆ, ಯಾರಿಗಾಗಿ ಇಲ್ಲಿಗೆ ದಾನ ಧರ್ಮ ನೀಡಿದಂತ ವ್ಯಕ್ತಿಗಳು, ದುವಾ ಮಾಡುವಂತ ವ್ಯಕ್ತಿ ಯಾರು ಅದನ್ನು ಆಲೋಚನೆ ಮಾಡಿ. 5-6 ವರ್ಷ ಹುಚ್ಚನಾಗಿ ಉಡು ವಸ್ತ್ರವಿಲ್ಲದೆ ಜೋಳಿಗೆ ಹಾಕಿಕೊಂಡು ಸಿಕ್ಕಿನ ಕಸ ಕಡ್ಡಿಯನ್ನು ತಿನ್ನದ ವ್ಯಕ್ತಿ ಇವತ್ತು 6 ವರ್ಷದಲ್ಲಿ ಇಲ್ಲಿ ಒಂದು ಇಬಾದತ್ತಾಗಿ 6 ವರ್ಷದಿಂದ ತಾಜಿ ನಮಾಜ್ ನಿರ್ವಹಿಸಿ 5 ವಕ್ತ ಇಮಾಮ್ ನಮಾಜ್ ನಿರ್ವಹಿಸಿ ದುವಾ ಮಾಡುವ ಒಂದು ವ್ಯಕ್ತಿ 5 ವಕ್ತ ನಮಾಜಲ್ಲೂ 20 ಸಲ ಫಾತಿಹಾ ಅಲ್ಲ ಒಂದು ಸೂರ ಹೊತ್ತು ಓದಿ ದುವಾ ಮಾಡುವ ವ್ಯಕ್ತಿ, ಆ ಹುಚ್ಚ ಇವತ್ತು ಒಳ್ಳೆ ವ್ಯಕ್ತಿಯಾಗಿ ಮಾಡಿಕೊಂಡಿದ್ದಾರೆ. ಅವ್ರದ್ದು ತಟ್ಟಿ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಎಷ್ಟೋ ಮಂದಿ ದುವಾ ಮಾಡ್ಲಿಕ್ಕೆ ಹೇಳಿದ್ರೆ, ಎಷ್ಟೋ ಮಂದಿ ಹೇಳ್ತಾರೆ ಕ್ಯಾನ್ಸರ್ ಕಾಯಿಲೆಯಿಂದ ಸಿಗಿದ ವ್ಯಕ್ತಿ ದುವಾ ಮಾಡ್ಲಿಕ್ಕೆ ಅವ್ರು ಸಕ್ಸಸ್ ಆಗಿದೆ. ಮಕ್ಕಳಿಲ್ಲ ಅಂತೇಳಿ ಡಾಕ್ಟರ್ ಆರು ಅಂತ ಹೇಳಿ ವ್ಯಕ್ತಿಗಳು ಎಷ್ಟೋ ಮಂದಿ ಇಲ್ಲಿಗೆ ಈ ಆರೋಗ್ಯಕ್ಕೆ ಒಂದು ಹೊತ್ತಿನ ಊಟ ಏನಾದ್ರೂ ಇಲ್ಲಿ ನಾನು ಕೊಡ್ತೇನೆ, ಸಕ್ಕರೆ ಕೊಡ್ತೇನೆ, ಈಗ ಎಂತ ಅಂತ ಒಂದು ಒಳ್ಳೆ ಇದರಿಂದಾಗಿ ನಮಗೆ ನಾವು ಆಗಿರಲಿಲ್ಲ. ನಿಮ್ಮ ಕೈಯಲ್ಲಿ ಆದಷ್ಟು ನಿಸಲ ಸಹಾಯ ನೀಡಿ. ಯಾರ ಮಾತನ್ನು ನೀವು ಕೇಳುವಲ್ಲ, ಒಬ್ಬ ನಿಮ್ಮನ್ನು ಹೇಳಬಹುದು ಅಲ್ಲಿ ಹಣ ಮಾಡ್ತಾರೆ, ನೀವು ಕಣ್ಣಾರೆ ಖುದ್ದಾಗಿ ಬಂದು ಇಲ್ಲಿ ವಿಮರ್ಶೆ ಮಾಡಿ. ಇಲ್ಲಿ ಏನಾದ್ರು ಅನಾಚರಿಕೆ ಪ್ರತಿನ ಹೇಳ್ತೇನೆ, ಇವತ್ತಿನ ಈ ಕಾರ್ಯಕ್ರಮದ ಇದರ ಇವತ್ತು ನಾವು ಉಪ ಬರೋದು ಇದು ಸ್ವಂತ ನನ್ನ ಖರ್ಚಿಂದ, ಇದು ಮುರಿದುಗಳನ್ನು ತೆಗೆದುಕೊಳ್ಳಿ.